ದೀಪಾವಳಿ ಶ್ರೀಕೃಷ್ಣ ನರಕಾಸುರನನ್ನ ಸಂಹರಿಸಿದ ಸಂಕೇತವಾಗಿ ಆಚರಿಸುವಂತಹ ಹಬ್ಬ. ಈ ಬಾರಿ ದೇಶಕ್ಕೂ ದೀಪಾವಳಿ ಅಂದ್ರೆ ಭಾರಿ ವಿಶೇಷ. ಯಾಕೆ ಅಂದ್ರೆ ನರಕಾಸುರನನ್ನ ಹುಟ್ಟಿಸುವಂತಹ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದ್ದಂತಹ ಐಎನ್ಎಸ್ ವಿಕ್ರಾಂತ್ ಜೊತೆ ಪ್ರಧಾನಿ ದೀಪಾವಳಿಯನ್ನ ಆಚರಿಸಿದ್ದಾರೆ. ಭಾರತೀಯ ನೌಕಾಪಡೆಯ ಯೋಧರ ಜೊತೆ ಬೆಳಕಿನ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಸಾಗರದ ಮಧ್ಯೆ ನಿಂತು ಶತ್ರು ದೇಶಗಳ ವಿರುದ್ಧ ಮಾತಿನ ಮಿಸೈಲ್ ಸಿಡಿಸಿದ್ದಾರೆ. ದೀಪಾವಳಿ ವಿಜಯದ ಸಂಕೇತವಾಗಿ ಆಚರಿಸೋ ಬೆಳಕಿನ ಹಬ್ಬ. ಕೆಟ್ಟದ್ದರ ಮೇಲೆ ಸವಾರಿ ಮಾಡಿ ಒಳ್ಳೆಯದರ ವಿಜಯ, ಕತ್ತಲೆಯ ಮೇಲೆ ಬೆಳಕಿನ ದಿಗ್ವಿಜಯ. ಇದಕ್ಕೆ ಪೂರಕ ಎಂಬಂತೆ ಪಾಕಿಸ್ತಾನಕ್ಕೆ ಸಿಂಹ ಸ್ವಪ್ನವಾಗಿರೋ ಭಾರತೀಯ ನೌಕಾಸೇನೆ ಜೊತೆ ಆಚರಿಸಿದ ದೀಪಾವಳಿಯೇ ಈ ಬಾರಿಯ ವಿಶೇಷ. ನೌಕಾಸೇನೆ ಜೊತೆ ಪ್ರಧಾನಿ ದೀಪಾವಳಿ ಆಚರಣೆ. ಐಎನ್ಎಸ್ ವಿಕ್ರಾಂತ್ ನೌಕೆಯಲ್ಲಿ ಬೆಳಕಿನ ಹಬ್ಬ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಾರತೀಯರಿಗೆ ಈ ಬಾರಿಯ ದೀಪಾವಳಿ ಸ್ವಲ್ಪ ಸ್ಪೆಷಲ್. ಯಾಕಂದ್ರೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಗಳ ಬುಡಕ್ಕೆ ಮಿಸೈಲ್ ಇಟ್ಟು ಉಡಾಯಿಸಿದ್ದ ಭಾರತ ಆಗ್ಲೇ ದೀಪಾವಳಿ ಆಚರಿಸಿತ್ತು. ಇದರ ಸಂಕೇತವಾಗಿ ಪ್ರಧಾನಿ ಮೋದಿ ಇವತ್ತು ಭಾರತೀಯ ನೌಕಾಪಡೆಯ ಜೊತೆ ದೀಪಾವಳಿ ಆಚರಿಸಿದ್ದಾರೆ. ಗೋವಾ ಮತ್ತು ಕಾರವಾರ ಕರಾವಳಿಯಲ್ಲಿರುವಂತಹ ಐಎನ್ಎಸ್ ವಿಕ್ರಾಂತ್ನಲ್ಲಿರೋ ನೌಕಾಪಡೆ ಸಿಬ್ಬಂದಿ ಜೊತೆ ಪ್ರಧಾನಿ ಮೋದಿ ದೀಪಾವಳಿ ಆಚರಿಸಿದ್ರು. ಪಾಕಿಸ್ತಾನ ವಿರುದ್ಧದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಸ್ವದೇಶಿ ನಿರ್ಮಿತ ಏರ್ಕ್ರಾಫ್ಟ್ ಕ್ಯಾರಿಯರ್ ಐಎನ್ಎಸ್ ವಿಕ್ರಾಂತ್ ಜೊತೆ ಮೋದಿ ಹಬ್ಬದ ಸಮಯವನ್ನ ಕಳೆದಿದ್ದಾರೆ. ಇದೇ ವೇಳೆ ನೌಕಾಪಡೆಯ ಯೋಧರಿಗೆ ಸಿಹಿ ತಿನ್ನಿಸಿ ಪ್ರಧಾನಿ ಮೋದಿ ದೀಪಾವಳಿ ಹಬ್ಬದ ಶುಭ ಕೋರಿದ್ರು. ನೌಕಾಪಡೆಯ ಯೋಧರಿಗೆ ದೀಪಾವಳಿ ಶುಭಾಶಯ ತಿಳಿಸಿದ ಬಳಿಕ ಪ್ರಧಾನಿ ಮೋದಿ ಐಎನ್ಎಸ್ ವಿಕ್ರಾಂತ್ನಲ್ಲಿ ನಡೆದಂತಹ MiG-29 ಯುದ್ಧ ವಿಮಾನಗಳ ರೋಚಕ ತಾಲೀಮನ್ನ ವೀಕ್ಷಿಸಿದ್ರು. ಐಎನ್ಎಸ್ ವಿಕ್ರಾಂತ್ ಶೌರ್ಯ ಕೊಂಡಾಡಿದ ಮೋದಿ ದೀಪಾವಳಿ ಆಚರಣೆಯ ಬಳಿಕ ನೌಕಾಸೇನೆಯ ಯೋಧರನ್ನ ಉದ್ದೇಶಿಸಿ ಮಾತನಾಡಿದ ಮೋದಿ ಐಎನ್ಎಸ್ ವಿಕ್ರಾಂತ್ ನೌಕೆಯ ಶೌರ್ಯವನ್ನ ಕೊಂಡಾಡಿದ್ರು. ಶತ್ರು ದೇಶ ಪಾಕಿಸ್ತಾನಕ್ಕೆ ವಿಕ್ರಾಂತ್ ಹೇಗೆ ಸಿಂಹ ಸ್ವಪ್ನವಾಗಿದೆ ಅಂತ ಗುಣಗಾನ ಮಾಡ್ತಾ ಆಪರೇಷನ್ ಸಿಂಧೂರದ ಕ್ಷಣಗಳನ್ನ ಮತ್ತೆ ಮೆಲುಕು ಹಾಕಿದ್ರು. ಭಾರತ ನಕ್ಸಲ್ ಮುಕ್ತವಾಗಲಿದೆ, ಪ್ರಧಾನಿ ಮೋದಿ ಭರವಸೆ. ಛತ್ತೀಸ್ಗಢದಲ್ಲಿ ಇತ್ತೀಚೆಗಷ್ಟೇ 200ಕ್ಕೂ ಹೆಚ್ಚು ನಕ್ಸಲರು ಶರಣಾಗತಿಯಾಗಿದ್ರು. ಈ ಬಗ್ಗೆಯೂ ಮಾತನಾಡಿದ ಮೋದಿ ಸದ್ಯದಲ್ಲೇ ಭಾರತ ನಕ್ಸಲ್ ಮುಕ್ತವಾಗಲಿದೆ ಎಂಬ ಭರವಸೆಯ ಮಾತುಗಳನ್ನಾಡಿದ್ದಾರೆ. ಸಾಗರದಲ್ಲಿ ನಿಂತು ಪ್ರಧಾನಿ ಮೋದಿ ಶತ್ರು ದೇಶಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಭಾರತದ ಒಳಿತಿಗೆ ಕೈ ಜೋಡಿಸಿದ್ರೆ ದೀಪ ಹಚ್ಚಿ ಬೆಳಕು ನೀಡ್ತೀವಿ, ತಂಟೆ ಮಾಡ್ತಾ ಕುತಂತ್ರ ಮಾಡಿದ್ರೆ ಮಿಸೈಲ್ ಹಾಕಿ ಧ್ವಂಸ ಮಾಡ್ತೀವಿ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.